ದೇವ್ರೆ, ಮತ್ತೆ ಇದನ್ನ ಇವನ್ಗೆ ಯಾರು ಹಾಕಿದ್ದು? ಇದು ಹೇಗೆ ಇಲ್ಲಿಗೆ ಬಂತು? ಇಷ್ಟೊತ್ತಿನಲ್ಲಿ ಆ ವ್ಯಕ್ತಿ ಏನಾದ್ರೂ ಮನೆಗೆ ಬಂದಿದ್ನಾ? ಬಂದಿದ್ರು ಹೇಗೆ ಬಂದಿರ್ಬೋದು? ರಾಯರೇ, ಜ್ಯೇಷ್ಠ ಗುರುಗಳೇ, ಇವತ್ತು ಕೆಟ್ಟ ಗ್ರಹಣ ಶುರುವಾಗ್ತಾ ಇದೆ. ಕೃಷ್ಣ ಪ್ರಸಾದ್ ಅವರಿಗೆ ಫೋನ್ ಮಾಡಿ ಆ ಮನೆಯಲ್ಲಿರೋ ಯಾವ ಸದಸ್ಯರು ಹೊರಗಡೆ ಹೋಗಬಾರ್ದು ಅಂತ ಹೇಳು. ಆ ಮನೆಯಲ್ಲಿರೋ ಒಬ್ಬರಿಗೆ ಅಪಾಯ ಕಾದಿದೆ, ಅವರಿಗೆ ಕಂಟಕ ಶುರು ಆಗ್ತಾ ಇದೆ. ಸರಿ ಗುರುಗಳೇ. ಅಶೋಕ್ ಇಷ್ಟೊತ್ತಾದ್ರೂ ಬಂದಿಲ್ವಾ? ಮಧ್ಯರಾತ್ರಿ ದಾಟ್ತಿದೆ, ರಾಯರ್ ಮಠಕ್ಕೆ ಬೇರೆ ಹೋಗ್ಬೇಕು. ಎಲ್ಲಿ ಹೋದ್ರು ಇವರು? ಕಾಲ್ ಯಾಕೆ ಪಿಕ್ ಮಾಡ್ತಿಲ್ಲ ಅವರು? ಕಾಲ್ ಕಟ್ ಮಾಡ್ತಿದಾರಲ್ಲ, ಎಲ್ಲ ಹೋದ್ರು ಇವರು? ಇವತ್ತು ಒಂದಿನ ನನ್ನ ಜೊತೆಲಿರು. ಯಾಕೋ ಇವತ್ತು ನಾನು ನಿನ್ನ ಜೊತೆಲಿ ಇರಬೇಕು ಅಂತ ಅನಿಸ್ತದೆ. ಅಲ್ಲ, ಪದೇ ಪದೇ ಫೋನ್ ಮಾಡ್ತೀಯಾರೆ ಅಂದರೆ ಏನಾದರೂ ಎಮರ್ಜೆನ್ಸಿ ಇರುತ್ತೆ. ಕಾಲ್ ಪಿಕ್ ಮಾಡಿ ಏನು ಅಂತ ಕೇಳ್ತೀನಿ, ಪ್ಲೀಸ್. ಪಿಕ್ ಮಾಡಬಹುದು, ಆದರೆ ಕರೆದ್ರೆ ಹೋಗೋ ಹಾಗಿಲ್ಲ. ಸರಿ. ಅಶೋಕ್, ಎಲ್ಲಿದ್ದೀರಾ? ಕಾಲ್ ಯಾಕೆ ಪಿಕ್ ಮಾಡ್ತಿಲ್ಲ? ಇಷ್ಟೊತ್ತಾದ್ರೂ ಮನೆಗೆ ಯಾಕೆ ಬಂದಿಲ್ಲ? ಅದು ಆರ್ತಿ, ಒಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು. ನಾನು ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಅಲ್ಲ ಅಶೋಕ್, ಅರ್ಧ ರಾತ್ರಿ ಆಯ್ತು, ಇನ್ಯಾವಾಗ ಮನೆಗೆ ಬರೋದು ನೀವು? ಅದು ಹೋಗ್ತೀಯಾ? ಹೋಗಲ್ಲ. ಹೋಗ್ತೀಯಾ? ತುಂಬ ಲೇಟ್ ಆಗಿದೆ ಅಲ್ವಾ? ಇಲ್ಲೇ ಹೋಟೆಲ್ನಲ್ಲಿ ಉಳ್ಕೊಂಡು ಬೆಳಗ್ಗೆ ಬರ್ತೀನಿ ಆರ್ತಿ. ಅಶೋಕ್, ಮಾವ ಹೇಳಿದ್ದಾರೆ ನಾಳೆ ರಾಯರ ದರ್ಶನ ಮಾಡ್ಕೊಂಡು ಬನ್ನಿ ಅಂತ. ಅದು ಬೆಳಗ್ಗೆನೆ. ಅದೇನು ಇದ್ದಕ್ಕಿದ್ದ ಹಾಗೆ ರಾಯರ ಮಠಕ್ಕೆ? ಅದು ಚಿರುಗ್ ಹುಷಾರಿಲ್ಲ, ಅದಕ್ಕೆ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಏನಾಯ್ತು ಚಿರುಗೆ? ಅಯ್ಯೋ, ಚಿರು ವಿಷಯ ಹೇಳಬಾರ್ದಾಗಿತ್ತು, ಸುಮ್ಮನೆ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ. ಅಶೋಕ್, ಚಿರುಗೆ ಸಣ್ಣದಾಗಿ ಜ್ವರ ಬಂದಿತ್ತು ಅಷ್ಟೇ, ಈಗ ಸರಿ ಹೋಗಿದ್ದಾನೆ. ದಯವಿಟ್ಟು ಹೋಗ್ಬೇಡಪ್ಪ. ನೀನು ಹೋದರೆ ಚಾಕುನ್ ತಗೊಂಡು ಕುತ್ತಿಗೆಗೆ ಇಟ್ಕೊಂಡ್ಬಿಡ್ತಾಳೆ. ನೀವು ನಾಳೆ ಎಷ್ಟೊತ್ತಿಗೆ ಬರ್ತೀರಾ? ಫ್ರೆಶ್ ಅಪ್ ಆಗಿ ಹೊರಡೋದು ಲೇಟ್ ಆದರೆ ನಾಳೆ ಬೆಳಗ್ಗೆ 8 ಗಂಟೆ ಒಳಗಡೆ ರಾಯರ ದರ್ಶನ ಮಾಡಿಬಿಡಿ ಅಂತ ಮಾವ ಹೇಳಿದ್ದಾರೆ. ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ, ನಿಮ್ಮನ್ನು ಆಫೀಸ್ ಹತ್ರ ಪಿಕ್ ಮಾಡ್ತೀನಿ.
ನೀವು ರೆಡಿಯಾಗಿ ಹೊರಟ್ಬಿಡಿ. ಆಮೇಲೆ ಇನ್ನೊಂದು ವಿಷಯ, ನಾನು ರಾತ್ರಿ ಮನೆಗೆ ಬಂದಿಲ್ಲ ಅಂತ ಅಪ್ಪ ಅಮ್ಮಗೆ ಹೇಳಕ್ಕೆ ಹೋಗ್ಬೇಡ. ಅವ್ರು ಸುಮ್ಮನೆ ಗಾಬರಿ ಪಡ್ತಾರೆ. ಸರಿ. ರಾಯ್ರೆ, ಇಷ್ಟು ವರ್ಷದ ನಂತರ ನನ್ನ ತಾಯ್ತನಕ್ಕೆ ಒಂದು ಅರ್ಥ ಸಿಗ್ತಿದೆ ಅನಿಸ್ತಿದೆ. ಇದು ನೀವು ಕೊಟ್ಟು ವರನೇ ರಾಯ್ರೆ. ಇನ್ಮೇಲೆ ನನ್ನ ಮಗ ನನ್ನ ಜೊತೆ ಇರ್ತಾನೆ. ಅವನನ್ನ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡೋದೇ ನನ್ನ ಗುರಿ. ನಿಮ್ಮ ಆಶೀರ್ವಾದ ಯಾವಾಗಲೂ ಹೀಗೆ ಇರಲಿ ರಾಯ್ರೆ. ಪ್ರಸಾದದ ರೂಪದಲ್ಲಿ ನನ್ಗೆ ಹೂ ಕೊಟ್ರಾ ಅಂದರೆ ನಾನು ಅಂದ್ಕೊಂಡಿದ್ದು ನಿಜ ಆಗುತ್ತಲ್ವಾ? ಈಗೆತಿಯ ಕಂದ? ನಂಗೇನಾಗಿತ್ತು ರಾಣಿಯಮ್ಮ? ಯಾಕೆ ಕೇಳ್ತೀಯ ಚಿರು? ರಾತ್ರಿ ಎಲ್ಲ ನಿನಗೆ ತುಂಬ ಜ್ವರ. ನೀನು ನರಳ್ತಾ ಇದ್ದಿದ್ದಕ್ಕೆ ನನ್ನ ಉಸಿರೇ ನಿಂತೋದಾಗಿತ್ತು ಕಣೋ. ರಾತ್ರಿ ಇಡೀ ನನ್ನ ರೆಪ್ಪೆನೇ ಮುಚ್ಚಿಲ್ಲ ಗೊತ್ತಾ? ಸದ್ಯ ಈಗ ಜ್ವರ ಇಲ್ಲ. ನನಗೆ ಜ್ವರ ಬಂದಿತ್ತ? ಮನೇಲಿ ಒಬ್ಬರಾದ್ರೂ ಬಂದು ನಿನ್ನ ನೋಡ್ಬೋದಿತ್ತಲ್ವಾ? ಒಬ್ರು ಬರಲಿಲ್ಲ ಕಣೋ. ಯಾರೂ ಬೇಡ. ನಿಮ್ಮಮ್ಮ ಆದ್ರೂ ಬರ್ಬೋದಿತ್ತಲ್ಲ? ಹೋಗ್ಲಿ ಬಿಡು, ಏನ್ ಹೇಳಿದ್ರು ಪ್ರಯೋಜನ ಇಲ್ಲ. ಸರಿ ಎದ್ದು ರೆಡಿಯಾಗು. ರೆಡಿನಾ? ಯಾಕೆ? ಹೇಳ್ತೀನಿ, ರೆಡಿಯಾಗು. ಆರ್ತಿ, ಏನ್ ಮಾಡ್ತಿದ್ಯಾ? ಲೇಟ್ ಆಗ್ತಿದೆ, ಇನ್ನೂ ಏನೂ ರೆಡಿ ಮಾಡ್ಕೊಂಡಿಲ್ವಾ? ಎಲ್ಲನೂ ರೆಡಿ ಇದೆ ಅತ್ತೆ. ನಾನು ರೆಡಿ ಇದ್ದೀನಿ, ಚೈತ್ರನೂ ರೆಡಿ ಇದ್ದಾಳೆ. ಚಿರುನ ರೆಡಿ ಮಾಡಬೇಕಷ್ಟೆ. ಅತ್ತೆ, ಚಿರು ಹತ್ರ ಮಾತಾಡಿದ್ರ ಅವ್ನು ನನ್ನ ಜೊತೆ ಬರೋದಕ್ಕೆ ಒಪ್ಕೊಂಡ? ಹಾ, ಮಾತಾಡಿದ್ದೀನಿ. ಅವ್ನು ನಿನ್ನ ಜೊತೆ ಬರ್ತಿದ್ದಾನೆ. ಆರ್ತಿ, ಅವನೊಂದು ಕಂಡೀಷನ್ ಹಾಕಿದ್ದಾನೆ. ಏನದು? ಅವನು ನಿನ್ನ ಜೊತೆ ಬರ್ತಾನಂತೆ, ಆದರೆ ನೀನು ಅವನ ಜೊತೆ ಮಾತಾಡಬಾರ್ದಂತೆ. ಸರಿ ಅತ್ತೆ, ನಾನು ಅವನ ಹತ್ರ ಹೆಚ್ಚಿಗೆ ಮಾತಾಡಲ್ಲ. ಅತ್ತೆ, ಇವತ್ತು ನಾನೇ ಅವನ್ನ ರೆಡಿ ಮಾಡಲಾ? ಬೇಡ ಬೇಡ, ನಾನು ಅವನ್ನ ರೆಡಿ ಮಾಡ್ತೀನಿ. ಅವನ ಮನಸ್ಸು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಹೇಗೂ ನಿನ್ನ ಜೊತೆ ಬರ್ತಾನಲ್ಲ, ಇನ್ಮೇಲೆ ನಿನ್ನ ಜೊತೆನೇ ಇರ್ತಾನೆ. ಇವತ್ತೊಂದು ದಿನ ನಾನು ಅವನ್ನ ರೆಡಿ ಮಾಡ್ತೀನಿ. ಸರಿ ಅತ್ತೆ. ಮಮ್ಮಿ, ನಾನು ರೆಡಿ. ಆರ್ತಿ, ಅಶೋಕ್ ಎಲ್ಲಿ? ಅದು ಅತ್ತೆ, ಅವ್ರಿಗೆ ಏನೋ ಕೆಲಸ ಇದೆ ಅಂತ ಹೊರಗಡೆ ಹೋದರು. ಏನು, ನಿಮ್ಮನ್ನ ರಾಯರ ಮಠಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಗೊತ್ತಿದ್ದು ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದಾನ? ಏನು ಇಷ್ಟೊಂದು ಬೇಜವಾಬ್ದಾರಿತಾನ ಅವನಿಗೆ? ಪರವಾಗಿಲ್ಲ ಅತ್ತೆ, ಅವ್ರಿಗೂ ಪಾಪ ನೂರಾರು ಟೆನ್ಷನ್ ಇರುತ್ತೆ. ನಾವೇ ಹೋಗ್ತೀವಿ, ಅವ್ರ ಫ್ಯಾಕ್ಟ್ರಿ ಹತ್ರ ಬಂದು ಪಿಕ್ ಮಾಡ್ತಾರಂತೆ. ಸರಿ, ಡ್ರೈವರ್ಗೆ ಫೋನ್ ಮಾಡಿ ಬರೋದಕ್ಕೆ ಹೇಳ್ತೀನಿ ಇರು. ಅತ್ತೆ, ಫೋನ್ ಮಾಡಿದ್ದೆ, ಅವರು ರಜಾ ಹಾಕಿ ಊರಿಗೆ ಹೋಗಿದ್ದಾರಂತೆ. ಅಯ್ಯೋ ದೇವ್ರೆ, ಇದೆಂಥ ಪರೀಕ್ಷೆ! ನನಗೇನೋ ನೀವು ಹೋಗೋದೇ ಬೇಡ ಅನ್ಸುತ್ತೆ. ಅಯ್ಯಯ್ಯೋ, ಹಾಗೆಲ್ಲ ಹೇಳಬೇಡಿ ಅತ್ತೆ. ದರ್ಶನಕ್ಕೆ ಹೋಗ್ತೀವಿ ಅಂತ ಹೇಳಿದ್ಮೇಲೆ ತಪ್ಪಿಸ್ಬಾರ್ದು. ಅದೆಷ್ಟೇ ಕಷ್ಟ ಆದರೂ ದರ್ಶನ ಮಾಡಲೇಬೇಕು. ಸರಿ, ನಾನು ಅಳಿಯ ದಂಡಪಿಂಡ ಜಯಸಿಂಹ ಇದ್ದಾನಲ್ಲ, ಕಳಿಸ್ಕೊಡ್ತೀನಿ, ಅವನ ಜೊತೆ ಹೋಗ್ಬಿಡ್ಬಾ. ಬೇಡ ಅತ್ತೆ, ಡ್ರೈವ್ ಮಾಡಿ ಅಂತ ಕರೆದ್ರೆ ಬೇಜಾರಾಗ್ತಾರೆ. ಮತ್ತೆ ಹೇಗೆ ಹೋಗ್ತೀಯಾ? ನಾನೇ ಡ್ರೈವ್ ಮಾಡ್ಕೊಂಡು ಹೋಗ್ತೀನಿ. ಏನು, ನಿನಗೆ ಕಾರ್ ಡ್ರೈವಿಂಗೇ ಬರಲ್ಲ? ನೀನು ಇನ್ನೂ ಎಲ್ಲೆಲ್ಲ ಅನ್ನೋದನ್ನ ಮರ್ತ್ಬಿಟ್ಟಿಯಾ? ಪರವಾಗಿಲ್ಲ ಅತ್ತೆ, ನಾನು ಸೇಫಾಗಿ ಓಡಿಸ್ತೀನಿ. ನನ್ನ ಮೇಲೆ ನನಗೆ ನಂಬಿಕೆ ಇದೆ. ಏನೋಪ್ಪ, ನನಗೊಂದು ಅರ್ಥ ಆಗ್ತಿಲ್ಲ. ನೀನು ಇಷ್ಟಪಡ್ತಿದ್ಯಲ್ಲ, ಹೋಗು ಅಂತ ಹೇಳಬೇಕಷ್ಟೆ. ಸರಿ ಅತ್ತೆ, ನಾನು ಅತ್ತೆ ಮಾವಂಗೆ ಹೇಳ್ಬಿಟ್ಟು ಬಂದ್ಬಿಡ್ತೀನಿ. ಬೇಡ ಆರ್ತಿ, ಅವ್ರಿಗೆ ಹೇಳಬೇಡ. ಅಶೋಕ್ ಇಲ್ಲ ಅಂತ ಗೊತ್ತಾದರೆ ಅವ್ರು ನಿನ್ನನ್ನು ಹೊರಗಡೆನೇ ಕಳಿಸಲ್ಲ. ಅವ್ರಿಗೂ ಹೇಳ್ದೆ ಹೋಗೋದು ತಪ್ಪಲ್ವಾ ಅತ್ತೆ? ನಿನ್ನೆ ತಾನೇ ಅವ್ರ ವೆಡ್ಡಿಂಗ್ ಆ್ಯನಿವರ್ಸರಿ. ಟಯರ್ಡ್ ಆಗಿರ್ತಾರೆ,
ಮಲಗಿದ್ದಾರೆ ಆರತಿ. ಅವ್ರು ಎದ್ಮೇಲೆ ನಾನು ಹೇಳ್ತೀನಿ, ನೀನು ಹೋಗ್ಬಿಟ್ ಬಾ. ಸರಿಯತ್ತೆ. ನೀನು ಚೈತ್ರನ್ ಕರ್ಕೊಂಡು ಹೊರಗಡೆ ಬಾಗ್ಲತ್ರ ಇರು, ನಾನು ಚಿರುನ್ ಕಳಿಸ್ತೀನಿ. ಮಮ್ಮಿ ನಿಜವಾಗ್ಲೂ ಚಿರು ನಮ್ಮ ಜೊತೆ ಬರ್ತಾನಾ ಮಮ್ಮಿ? ಅನುಮಾನ ಯಾಕೆ ಚೈತ್ರ? ಇನ್ಮೇಲೆ ಚಿರು ನಮ್ಮ ಜೊತೆನೇ ಇರ್ತಾನೆ, ನಿನ್ನ ರೂಮಲ್ಲೇ ಮಲಗ್ತಾನೆ, ನಿನ್ನ ಜೊತೆ ಆಟನೂ ಆಡ್ತಾನೆ. ಸರಿ ಬಾ, ನಾ ಹೋಗಿ ರೆಡಿ ಆಗೋಣ. ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳಲೇ ಇಲ್ಲ. ಹೇಳ್ತೀನಿರು. ಎಲ್ಲಿ ಹೇಳಿ ರಾಣಿ ಅಮ್ಮ? ನಾನು ಹೇಳಿಲ್ಲ ಅಂದ್ರೆ ನೀನು ಹೋಗಲ್ವಾ? ನೀವು ಎಲ್ಲಿ ಕರಿತೀರೋ ಅಲ್ಲಿಗೆ ಬರ್ತೀನಿ, ಜೊತೆಗೆ ನೀವು ಬರಬೇಕು. ನಿನಗೆ ನಿಜವಾಗ್ಲೂ ನನ್ನ ಕಂಡ್ರೆ ಅಷ್ಟೊಂದು ಪ್ರೀತಿನ? ಚಿರು, ನಾನೊಂದು ಮಾತು ಕೇಳಲಾ? ಕೇಳಿ ರಾಣಿ ಅಮ್ಮ. ನೀನು ದೊಡ್ಡವನಾದ್ಮೇಲೆ ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗ್ತೀಯ ಅಲ್ವಾ? ಇಲ್ಲ, ನಾನು ಬಿಟ್ಟು ಹೋಗಲ್ಲ. ನೀನು ಸುಳ್ಳು ಹೇಳ್ತೀಯ. ನೀನು ದೊಡ್ಡವನಾದ್ಮೇಲೆ ನಿಮ್ಮಮ್ಮ ನಿನ್ನ ಜೊತೆನೇ ಇರ್ತಾಳೆ, ನೀನು ಅವಳ ಜೊತೆನೇ ಇರ್ತೀಯ, ನಮ್ಮನ್ನೆಲ್ಲ ಮರ್ತು ಬಿಡ್ತೀಯ. ನಿಜ ತಾನೇ? ಇಲ್ಲ ರಾಣಿ ಅಮ್ಮ, ನಂಗೆ ಅಮ್ಮ ಅಂದರೆ ಇಷ್ಟ ಇಲ್ಲ. ಅವಳು ಕಂಡ್ರೆ ನಂಗೆ ಭಯ. ಅವಳು ಬೇಡ ನಂಗೆ ನೀನು ಬೇಕು. ಆಯ್ತಾಯ್ತು, ಸರಿ, ನೀನು ಹೊರಡು, ಎಲ್ಲರೂ ಕಾಯ್ತಾ ಇರ್ತಾರೆ. ನೀನು ಬಾ ನನ್ನ ಜೊತೆಗೆ. ನಾನು ನಿನ್ನ ಜೊತೆ ಬಂದರೆ ನಾನು ಅನ್ಕೊಂಡಿರೋದಾಗಲ್ಲ ಕಣೋ. ನಾನು ಬರ್ತೀನಿ, ನೀನು ಮೊದಲು ಹೋಗು. ಎಲ್ಲ ಹೊರಗಡೆ ಕಾಯ್ತಾ ಇದ್ದಾರೆ ಸರ್ಪ್ರೈಸ್ ಕೊಡಕ್ಕೆ. ನೀನು ಆಮೇಲೆ ಬರ್ತೀಯಾ? ಹೌದು ಹೌದು. ಸರಿ, ನಾನು ಹೊರಗಡೆ ಇರ್ತೀನಿ, ನೀವು ಬೇಗ ಬಂದ್ಬಿಡಿ. ಈಗ ಶುರು ಆಗತ್ತೆ ಅಮ್ಮ ಮಗನ ವಾರ್. ಚಿರು, ಬಾರೋ. ನಾನು ಬರಲ್ಲ. ಯಾಕಂದ ಬರಲ್ಲ ಅಂತ್ಯ? ರಾಯರ ಮಠಕ್ಕೆ ಹೋಗ್ತಾ ಇದ್ದೀವಿ, ಹಠ ಮಾಡಬೇಡ ಕಣೋ. ನಾನು ನಿನ್ನಮ್ಮ ಕಣೋ, ಅಪ್ಪ ಫ್ಯಾಕ್ಟ್ರಿ ಹತ್ರ ಕಾಯ್ತಿರ್ತಾರೆ. ಬಾರೋ ಹೋಗೋಣ. ನಾನು ಬರಲ್ಲ. ಯಾಕೋ ಚಿರು, ಯಾಕೋ ನನ್ನ ಹೊಟ್ಟೆ ಉರಿಸ್ತಿದ್ಯಾ? ಯಾಕೆ ಹೀಗೆ ಸತಾಯಿಸ್ತಿದ್ಯಾ? ನಾನು ನಿನ್ನಮ್ಮ ಕಣೋ, ನಿನ್ನ ಹೆತ್ತು ದೂರ ನಿಂತು ಈ ಥರ ನೋಡೋಕ್ಕಾಗಲ್ಲ. ಬಾರೋ ಹೋಗೋಣ. ನಿನ್ ಕಂಡ್ರೆ ನಂಗೆ ಭಯ, ನಾನು ನಿನ್ನ ಜೊತೆ ಬರಲ್ಲ. ಚಿರು, ನಿಂತ್ಕೋ. ಹಲೋ, ಇದು ಕೃಷ್ಣ ಪ್ರಸಾದ್ ಅವ್ರ ಮನೆನಾ? ಯಾರು ಫೋನ್ ರಿಸೀವ್ ಮಾಡಿರೋದು? ದಯವಿಟ್ಟು ಮಾತಾಡಿ. ನೋಡಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಗುರುಗಳು ಈಗ ತಾನೇ ಸಂಕಲ್ಪ ಮುಗಿಸಿ ಎದ್ದಿದ್ದಾರೆ. ಇವತ್ತು ಕೆಟ್ಟ ಗ್ರಹಣ ಅಂತೆ. ನಿಮ್ಮ ಮನೆಯಿಂದ ಯಾರು ಹೊರಗೋಗ್ಬಾರ್ದು ಅಂತ ಹೇಳಿದ್ದಾರೆ. ನಿಮ್ಮ ಮನೆಯಲ್ಲಿ ಯಾರೋ ಒಬ್ಬರಿಗೆ ಪ್ರಾಣಕ್ಕೆ ಕಂಟಕ ಇದೆ ಅಂತ ಹೇಳಿದ್ದಾರೆ. ಇವ್ರು ಹೊರಗಡೆ ಹೋಗಲಿ ಅಂತ ನಾನು ಪ್ಲ್ಯಾನ್ ಮಾಡಿದ್ರೆ ಈ ಲೋಕದಿಂದನೇ ಹೊರಗಡೆ ಹೋಗ್ತಾ ಇದ್ದಾರ. ಇವತ್ತು ಇವ್ರು ಹೊರಗಡೆ ಹೋಗೋದನ್ನ ತಡೆಯೋದಕ್ಕೆ ಆ ಬ್ರಹ್ಮನಿಂದನೂ ಸಾಧ್ಯ ಇಲ್ಲ. ಯಾಕೆ ಬರಲ್ಲ? ಯಾಕೆ ನನ್ನ ಕಂಡ್ರೆ ಇಷ್ಟ ಇಲ್ಲ? ಯಾಕೋ ನನ್ನಿಂದ ದೂರ ಇರ್ತೀಯ? 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹುದೋಳ್ ಕಣೋ. ಒಂದು ದಿನಾನು ಈ ತಾಯಿ ಮುಖ ನೋಡಲ್ಲ ಅಂತ್ಯ, ಕೈ ತುತ್ತು ತಿನ್ನಲ್ಲ ಅಂತ್ಯ, ಮಾತು ಆಡಲ್ಲ ಅಂತ್ಯ. ಯಾಕೋ ಯಾಕೋ ಹೀಗೆಲ್ಲ ಮಾಡ್ತಿದ್ಯಾ? ಏನಾಗಿದ್ಯೋ ನಿನಗೆ? ಬೇಡ, ನನಗೇನು ಮಾಡಬೇಡ. ನಾನೇನೋ ಮಾಡ್ತೀನಿ ನಿನ್ಗೆ? ನಾನೇನು ರಾಕ್ಷಸಿನ? ನಾನು ಏನೋ ತಪ್ಪು ಮಾಡಿದ್ದೀನಿ? ಈ ಪ್ರಪಂಚದಲ್ಲಿ ಹೆಚ್ಚು ಪ್ರೀತಿ ಮಾಡೋದು ಅಂದ್ರೆ ಅದು ನಿನ್ನನ್ನೇ.
ನಾನು ನಿನ್ನಮ್ಮ ಕಣೋ, ನಿನ್ನಮ್ಮ. ನೋಡು, ಹೋಗ್ತಾ ಇರೋದು ರಾಯರ ದರ್ಶನಕ್ಕೆ. ರಾಯರೆಲ್ಲ ಒಳ್ಳೇದು ಮಾಡ್ತಾರೆ. ಸುಮ್ಮನೆ ಹಠ ಮಾಡಬೇಡ ಚಿರು, ಬಾ ನನ್ನ ಜೊತೆ. ನಾನು ಬರಲ್ಲ. ನಡಿ ನನ್ನ ಜೊತೆ, ಬಾ ಚೈತು. ಐ ಹೇಟ್ ಯು. ನನ್ನ ಕೈ ಬಿಡು. ನನಗೆ ನಿನ್ನ ಜೊತೆ ಬರೋದಕ್ಕೆ ಇಷ್ಟ ಇಲ್ಲ. ರಾಣಿ ಅಮ್ಮ, ಪ್ಲೀಸ್ ನನ್ನ ಒಳಗಡೆ ಕರ್ಕೊಂಡು ಹೋಗಿ. ಐ ಹೇಟ್ ಯು. ಐ ಹೇಟ್ ಯು. ಬೆಲ್ಟ್ ಹಾಕೊಳ್ಳೋ. ನಾನು ಏನು ಹಾಕೊಳ್ಳಲ್ಲ. ನಂಗೆ ಹಿಂಸೆ ಮಾಡಬೇಡ. ಗೃಹ ಬಹಿರ್ನಾಗಚ್ಚಯೇತ್. ಗೃಹ ಬಹಿರ್ನಾಗಚ್ಚಯೇತ್. ಗೃಹ ಬಹಿರ್ನಾಗಚ್ಚಯೇತ್. ಯಾರು ನೀವು? ಯಾಕೆ ಹೀಗೆ ಅಡ್ಡ ನಿಂತಿದ್ದೀರಾ? ಗೃಹ ಬಹಿರ್ನಾಗಚ್ಚಯೇತ್. ಯಾಕೆ ಹೀಗೆ ಪದೇ ಪದೇ ಬಂದು ನಮಗೆ ಟಾರ್ಚರ್ ಮಾಡ್ತಿದ್ದೀರಾ? ದಯವಿಟ್ಟು ಪಕ್ಕಕ್ಕೆ ಹೋಗಿ. ಗೃಹ ಬಹಿರ್ನಾಗಚ್ಚಯೇತ್. ಏನೋ ಹೇಳಕ್ ಪ್ರಯತ್ನ ಪಡ್ತಾ ಇದ್ದಾನೆ. ಏನೇ ಒಂದು ಮಾತಿನ ಅರ್ಥ? ಗೃಹ ಬಹಿರ್ನಾಗಚ್ಚಯೇತ್. ನೋಡಿ, ನೀವು ಹೇಳ್ತಿರೋದು ನಂಗೊಂದು ಅರ್ಥ ಆಗ್ತಿಲ್ಲ. ಹೋಗ್ತಿರೋದು ರಾಯರ ದರ್ಶನಕ್ಕೆ. ದಯವಿಟ್ಟು ನಮಗೆ ತೊಂದರೆ ಕೊಡಬೇಡಿ, ದಾರಿ ಬಿಡಿ. ಗೃಹ ಬಹಿರ್ನಾಗಚ್ಚಯೇತ್. ಅಂದ್ರೆ ಮನೆ ಬಿಟ್ಟು ಹೋಗ್ಬೇಡಿ ಅಂತನ ಅರ್ಥ. ಅವನು ಏನ್ ಹೇಳಕ್ ಪ್ರಯತ್ನ ಪಡ್ತಿದ್ದಾನೆ? ಏನೋ ಇರ್ಬೋದು. ಮುತ್ಲು ಅಮ್ಮವ್ರನ್ನ ತಡಿಬೇಕು. ಚಿರು, ಮಮ್ಮಿ ಅಳ್ತಿದ್ದಾಳೆ. ಚಿರು, ಮಮ್ಮಿ ಅಳ್ತಿದ್ದಾಳೆ ಅಂದೆ. ಯಾಕೋ ಈ ಅಮ್ಮನ ಹೊಟ್ಟೆ ಉರಿಸ್ತೀಯ? ನಾನು ಏನೋ ಮಾಡಿದ್ದೀನಿ ನಿನ್ಗೆ? ಮಮ್ಮಿ, ನನ್ನ ಪ್ರೀತಿ ತೋರ್ಸೋಣ ಅಂತ ಹತ್ರ ಬಂದ್ರೆ ನನ್ನಿಂದ ದೂರ ಹೋಗ್ತೀಯ. ಮಾತಾಡಲ್ಲ, ಮುಖನೂ ನೋಡಲ್ಲ. ಯಾಕೋ ಯಾಕೋ ಹೀಗೆ ಮಾಡ್ತೀಯ? ಮಮ್ಮಿ, ನಂಗೆ ಆ ಪೆನ್ನಿನ ಸೌಂಡ್ ಕೇಳಕ್ ಆಗ್ತಾ ಇಲ್ಲ. ನಿಲ್ಸು ಅಂತ ಹೇಳು ಮಮ್ಮಿ. ಚಿರು, ನಿಲ್ಲಿಸ್ತೀಯ ಇಲ್ವೋ ಇವಾಗ? ನಿಲ್ಸಿ. ಮನೆಯಲ್ಲೂ ಜಗಳ, ಇಲ್ಲೂ ಜಗಳ. ಮೊದಲು ಜಗಳ ಆಡೋದು ಬಿಟ್ಟು ಸೀಟ್ ಬೆಲ್ಟ್ ಹಾಕೊಳ್ತೀರಾ? ಚಿರು, ಸೀಟ್ ಬೆಲ್ಟ್ ಹಾಕೋಕಂದ? ಇಲ್ಲ. ಹಠ ಮಾಡಬೇಡ ಚಿರು, ಸೀಟ್ ಬೆಲ್ಟ್ ಹಾಕೋ. ಹಾಕಲ್ಲ. ಏಟ್ ತಿಂತ್ಯ ನೋಡು. ಐ ಹೇಟ್ ಯು. ಐ ಹೇಟ್ ಯು. ರಾಯರ್ ಮಠದಿಂದ. ಹಲೋ, ನಿನಗೇನಾಗಿದೆ? ಇವ್ರು ಇಷ್ಟು ಸಲ ರಿಂಗ್ ಮಾಡಿದ್ರು ನಾನು ತೊಗೊಂಡೇ ಇಲ್ವಲ್ಲ ಫೋನ್ನ. ಅದು ಯಾಕೆ ನಾನು ಇಷ್ಟೊತ್ತು ಮಲಗಿಬಿಟ್ಟೆ? ಹಠ ಮಾಡಬೇಡ ಚಿರು,
ಸೀಟ್ ಬೆಲ್ಟ್ ಹಾಕೋ. ಇಲ್ಲ ಇಲ್ಲ ಇಲ್ಲ. ಚಿರು, ಮಮ್ಮಿ ರಾಘವೇಂದ್ರ ಕಾಪಾಡಪ್ಪ. ಮಮ್ಮಿ ನಿಂಗ್ ಕಾರ್ ಓಡ್ಸಕ್ ಬರುತ್ತಲ್ವಾ? ಬರುತ್ತೆ ಕಂದ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಈ ಚಿರು ಮಾಡ್ತಿರೋ ಹಠಕ್ಕೆ ನನ್ನ ಬ್ಯಾಲೆನ್ಸ್ ತಪ್ಪಿದೆ ಅಷ್ಟೇ. ಚೈತ್ರು, ಕಾಲ್ ರಿಸೀವ್ ಮಾಡಿ ಸ್ಪೀಕರ್ ಆನ್ ಮಾಡು ಕಂದ. ಆರ್ತಿ ಎಲ್ಲಿದ್ಯಾ? ಮಳೆ ಬರೋ ಹಾಗಿದೆ. ಬರ್ತಿದೀವ್ರಿ. ಎಲ್ಲಿ? ಡ್ರೈವರ್ಗೆ ಫೋನ್ ಕೊಡು. ರೀ, ಇವತ್ತು ರಾಜು ಲೀವ್ನಲ್ಲಿದ್ದಾರೆ. ಮತ್ತೆ ಹೇಗೆ ಬರ್ತಿದ್ಯಾ? ನಾನೇ ಡ್ರೈವ್ ಮಾಡ್ತಿದ್ದೀನಿ ರೀ. ಆರ್ ಯು ಮ್ಯಾಡ್? ನೀನು ಇನ್ನೂ ಲರ್ನಿಂಗ್ ಪ್ರೊಸೆಸ್ ಅಲ್ಲಿ ಇದೆಯಾ ಆರ್ತಿ? ನೀನ್ ಯಾಕೆ ಡ್ರೈವ್ ಮಾಡ್ತಿದ್ಯಾ? ಮನೇಲಿ ಯಾರು ಇರ್ಲಿಲ್ವಾ? ರೀ, ಎಲ್ಲರೂ ಬ್ಯುಸಿ ಆಗಿದ್ರು. ಕೃಪಾಕರ್ ಅಣ್ಣನ ಜಯಸಿಂಹಣ್ಣನ ಡ್ರೈವರ್ ಆಗಿ ಬನ್ನಿ ಅಂತ ಕರೆಯೋದಕ್ಕೆ ಚೆನ್ನಾಗಿ ಅನಿಸ್ಲಿಲ್ಲ. ಅದಕ್ಕೆ ನಾನೇ ಡ್ರೈವ್ ಮಾಡ್ಕೊಂಡು ಬಂದೆ. ಇದು ರೀಸನ್ ಅಲ್ಲ ಆರ್ತಿ. ಹೀಗೆ ಅಂತ ಹೇಳಿದ್ರೆ ನಾನೇ ಮನೆಗೆ ಬರ್ತಿದ್ನಲ್ಲ. ಮೊದಲೇ ಘಾಟ್ ಏರಿಯಾ, ನಮ್ಗೆ ಕಾರ್ನ ಬ್ಯಾಲೆನ್ಸ್ ಮಾಡಕ್ಕೆ ಕಷ್ಟ ಆಗತ್ತೆ. ನೀನ್ ಯಾಕೆ ಬರಕ್ ಹೋದೆ? ಸರಿ, ಇವಾಗ ನೀ ಎಕ್ಸಾಕ್ಟ್ ಆಗಿ ಎಲ್ಲಿದ್ಯಾ? ರೀ, ನಾನಿವಾಗ ಕಾಫಿ ಕಟ್ಟೆ ಹತ್ರ ಇದ್ದೀನಿ. ಓಕೆ, ನೀ ಅಲ್ಲೇ ಇರು, ನಾನು ಈಗಲೇ ಅಲ್ಲಿಗೆ ಬರ್ತೀನಿ. ಬೇಡ ರೀ, ಇನ್ನೊಂದು 5 ನಿಮಿಷ ಅಷ್ಟೇ ಅಲ್ವಾ, ನಾವೇ ಬಂದ್ಬಿಡ್ತೀವಿ. ನೋ 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 ನೋ, ಅಲ್ಲೇ ಇರು. ರೀ, ಇಲ್ಲಿವರೆಗೆ ಬಂದಿದ್ದೀನಿ, ಇನ್ನೊಂದು ಸ್ವಲ್ಪ ದೂರ ಅಷ್ಟೇ ಅಲ್ವಾ, ಸೇತುವೆ ದಾಟಿದ್ರೆ ಇನ್ನೇನು ಬಂದ್ಬಿಡ್ತೀವಿ. ಎನಿ ಹೌ, ಬಿ ಕೇರ್ಫುಲ್, ಮಕ್ಕಳು ಹುಷಾರು. ಸರಿ ರೀ.